ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಪಟ್ಟಣ ಸೇರಿ ಗ್ರಾಮೀಣ ಭಾಗದ ಎಲ್ಲ ಅಂಗಡಿ ಮುಗ್ಗಟ್ಟು, ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಲ್ಲಿ ನಾಮಫಲಕ ಕಡ್ಡಾಯವಾಗಿ ಕನ್ನಡಗೊಳಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಈ ಕುರಿತು ಪಟ್ಟಣದ ತಹಸೀಲ್ ಕಚೇರಿಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಪಾಟೀಲ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು. ತಾಲೂಕಿನ ಎಲ್ಲ ಕಡೆಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸುವಂತೆ ನಮ್ಮ ಕರ್ನಾಟಕ ಸೇನೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ. ಆದರೂ ಕೂಡ ತಾಲೂಕು ಆಡಳಿತದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಲ್ಲೆಡೆ ಅನ್ಯ ಭಾಷೆಗಳ ನಾಮಫಲಕ ರಾರಾಜಿಸುತ್ತಿವೆ. ಸರ್ಕಾರ ಈಗಾಗಲೇ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಿದೆ. ಆದರೂ ಕೂಡ ಪಟ್ಟಣದ ಬಹುತೇಕ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕಗಳ ಮೇಲೆ ಅನ್ಯ ಭಾಷೆ ಇರುವುದು ಕಂಡುಬರುತ್ತಿದ್ದರೂ ಸಂಬಂಧಿತ ಅಧಿಕಾರಿ ವಿರುದ್ಧ ಕ್ರಮ ಆಗ್ತಿಲ್ಲ. ತಾಲೂಕು ಆಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸುತ್ತೋಲೆ ಹೊರಡಿಸಿ ಎಲ್ಲ ಕಡೆಗಳಲ್ಲಿ ಕನ್ನಡ ನಾಮಫಲಕ ಅಳವಡಿಸುವ ಕೆಲಸ ಆಗಬೇಕು. ವಿಳಂಬವಾದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮನವಿ ಪತ್ರದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಕನ್ನಡವೇ ಜಾತಿ, ಕನ್ನಡವೇ ದೇವರು, ಕನ್ನಡವೇ ನನ್ನ ಉಸಿರು ಎನ್ನುತ್ತಾ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಬೀದರ್ ಜಿಲ್ಲಾದ್ಯಂತ ಸುಮಾರು ವರ್ಷಗಳಿಂದ ನಿರಂತರವಾಗಿ ಕನ್ನಡ ನಾಮಫಲಕದ ವಿಷಯವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದೀವಿ. ಅದು ವಿಶೇಷವಾಗಿ ಭಾಲ್ಕಿ ತಾಲೂಕಿನಲ್ಲಿ ಸುಮಾರು 2 ವರ್ಷದಿಂದ ಈ ಒಂದು ನಾಮಫಲಕದ ವಿಷಯವಾಗಿ ಹಲವಾರು ಹೋರಾಟ ಮನವಿ ಕೊಡುತ್ತಲೇ ಬಂದಿದ್ವಿ. ನಮ್ಮ ಮನವಿಗೆ ಸ್ವಲ್ಪ ಸ್ಪಂದಿಸಿದ ಪುರಸಭೆದವರು ಕೇವಲ ಬಸ್ ಸ್ಟ್ಯಾಂಡ್ನಿಂದ ಈ ಹಳೆಯ ಜಾಧವ್ ಆಸ್ಪತ್ರೆವರೆಗೆ ಮಾಡಿದ್ದಾರೆ. ಮುಂದಿನ ದಿನ ನಾಮಫಲಕ ಅಂಗಡಿಗಳ ಮತ್ತು ಆಸ್ಪತ್ರೆ, ಶಾಲಾ ಕಾಲೇಜು ಅದರ ಮೇಲೆ ಮತ್ತು ಜಾಹೀರಾತುಗಳ ಇರುವಂತಹ ಕನ್ನಡವಿಲ್ಲದ ನಾಮಫಲಕ ಬಗ್ಗೆ ಇನ್ನೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಯಾಕೆ ಇವರು ಕನ್ನಡ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿತನ ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಆದೇಶ ಬಿದ್ದರೂ 60% ಕನ್ನಡ ಮತ್ತು 40% ಆಂಗ್ಲ ಇರಬೇಕೆಂದು ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಬಿದ್ದರು. ಬೀದರ್ ನಗರದಲ್ಲಿ ದಿನಾಂಕ ಅಕ್ಟೋಬರ್ 31ರಂದು ಸರ್ದಾರ್ ವಲ್ಲಭಾಯ್ ಪಟೇಲರ 151ನೇ ಜಯಂತಿ ನಿಮಿತ್ತ 12ನೇ ರಾಷ್ಟ್ರೀಯ ಏಕತಾ ದಿವಸದ ಸಾಮೂಹಿಕ ಶಪಥ ಗ್ರಹಣ ತೆಗೆದುಕೊಳ್ಳಲಾಗುವುದು ಎಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವಶರಣಪ್ಪ ವಾಲಿ ಅವರು ತಿಳಿಸಿದ್ದಾರೆ. ಕಾರ್ಯಕ್ರಮದ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನ, ಜಿಲ್ಲಾಡಳಿತ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸರ್ವೋದಯ ನ್ಯಾಸ, ಭಾರತ ಸೇವಾದಳ, ಬೀದರ್ ಮಹಾನಗರ ಪಾಲಿಕೆ ಮತ್ತು ಭಾರತ ಸಂರಕ್ಷಣಾ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಆಚರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿಶೇಷವಾಗಿ ಕರ್ನಾಟಕದ ರಾಷ್ಟ್ರೀಯ ಭಾವನೆಯುಳ್ಳ ಬಾಂಧವರಿಗೆ, ಮಿತ್ರರಿಗೆ, ಭಗಿನಿಯರಿಗೆ, ಯುವಕರಿಗೆ ವಂದೇ ಮಾತರಂ. ಆತ್ಮೀಯರೇ, ತಮಗೆ ಗೊತ್ತಿದ್ದಂತೆ ಪ್ರತಿ ವರ್ಷ ಸರ್ದಾರ್ ವಲ್ಲಭಾಯ್ ಪಟೇಲರ ಜಯಂತಿ 31ನೇ ಅಕ್ಟೋಬರ್ದಂದು ನಡೀತದೆ. ಅದೇ ರೀತಿ ಅವರ ಜಯಂತಿ ನಿಮಿತ್ತ ರಾಷ್ಟ್ರೀಯ ಏಕತಾ ದಿವಸ ಕೇಂದ್ರ ಸರ್ಕಾರದ ಆದೇಶದಂತೆ 2014ರಿಂದ ಪ್ರಾರಂಭವಾಯಿತು. ಈಗ ಸರ್ದಾರ್ ಪಟೇಲರ ಜಯಂತಿ 151ನೇ ವರ್ಷ. ಆದರೆ ರಾಷ್ಟ್ರೀಯ ಏಕತಾ ದಿವಸದ ಶಪಥ ಗ್ರಹಣ 12ನೇದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೇವೆ. ಕಲ್ಯಾಣ ಕರ್ನಾಟಕದ ಮುಕ್ತಿದಾತರು ನಾವು. 1997ರಂದು ಸ್ವತಂತ್ರ ಆಗಿಲ್ಲ, ನಾವು ಗುಲಾಮರಾಗಿದ್ದೀವಿ. ಆದರೆ 1 ವರ್ಷ 3 ದಿವಸದ ನಂತರ ಸರ್ದಾರ್ ಪಟೇಲರು ನಮಗೆ ನಿಜಾಮರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಿದರು. ನಾವು ಸ್ವತಂತ್ರರಾದೆವು. ಅಂಥ ಆನಂದದ ದಿವಸದಿಂದ ನಾವೆಲ್ಲರೂ ಸೇರಿ ಶಪಥ ಗ್ರಹಣ ಮಾಡಬೇಕಾಗಿದೆ. ರಾಷ್ಟ್ರ ಸಲುವಾಗಿ ನಾವು ಇದ್ದೀವಿ ಅಂತೆಲ್ಲರೂ ಶಪಥ ತಗೊಳ್ಬೇಕಾಗಿದೆ. ತಾವೆಲ್ಲರೂ ಸಮಯದ ಮೇಲೆ ಬರಬೇಕು. 26 ವರ್ಷಗಳಿಂದ 1 ಮಿನಿಟ್ ಸಹಿತ ತಡ ಮಾಡಲಾರ್ದಂತೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕಾಗಿ ತಾವು ಒಂದು 10-15 ನಿಮಿಷ ಮೊದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಸೇರಬೇಕು ಅಂತ ನಾನು ಕಳಕಳಿಯೇ ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಮಾಜಿ ಮತ್ತು ಹಾಲಿ ಸಂಸದರು, ಶಾಸಕರು,
ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಪಾಲ್ಗೊಳ್ತಾರೆ. ನಗರಸಭೆಯವರು ಸಹಕಾರ ಮಾಡ್ತಾರೆ, ಶಿಕ್ಷಣ ಇಲಾಖೆಯವರು ಮಾಡ್ತಾರೆ, ಎಲ್ಲರೂ. ಆಮೇಲೆ ನಮಗೆ ವಿಶೇಷವಾದಂಥ ಸರ್ವೋದಯ ನ್ಯಾಸ ಅವರೆಲ್ಲರೂ ಬರ್ತಾರೆ. ತಾವು ಇದರಲ್ಲಿ ಪಾಲ್ಗೊಳ್ಳಬೇಕು. ಸರ್ದಾರ್ ಪಟೇಲ್ರಂಥ ಜಯಂತಿ ನಾನು ಹೇಳ್ತೀನಿ, ಬೇರೆ ಒಂದು ಯಾವುದೂ ನಮಗೆ ಇಲ್ಲ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾಪುರುಷರು. ಇದರಲ್ಲಿ ಯುವಕರು, ಮಹಿಳೆಯರು, ಕಾರ್ಮಿಕರು, NCCಯವರು, ಶಾಲಾ ಕಾಲೇಜದ ಪ್ರಾಧ್ಯಾಪಕರು ಎಲ್ಲರೂ ಸಹಕಾರ ಮಾಡ್ತಾರೆ. ದಯಮಾಡಿ ತಾವು ಬರಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಧನ್ಯವಾದ. ಜೈ ಹಿಂದ್. ಎಷ್ಟು ನಗರದ ಯುವ ಮನಸ್ಸುಗಳನ್ನು ಒಳಗೊಂಡಿರುವ ಬೀದರ್ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ಸ್ ಬೀದರ್ ನಗರವನ್ನು ಸುಂದರೀಕರಣಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದು, ನಗರದ ಬಿದಿರಿ ವೃತ್ತದ ಸುತ್ತ ಸಸಿಗಳನ್ನು ನೆಡುವ ಮೂಲಕ ಈ ಮಹತ್ತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಹೆಮ್ಮೆಯ ಪ್ರತೀಕವಾದ ಬಿದಿರಿ ಕಲೆಯ ಸ್ಮರಣಾರ್ಥವಾಗಿ ಐತಿಹಾಸಿಕ ನಗರದ ಹೈದರಾಬಾದ್ ರಸ್ತೆಯಲ್ಲಿ ನಿರ್ಮಿಸಿರುವ ಬಿದಿರಿ ವೃತ್ತ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತನ್ನ ಕಳೆಯನ್ನು ಕಳೆದುಕೊಂಡಿತು. ಈ ಹಿನ್ನೆಲೆಯಲ್ಲಿ ರೋಟರಿ ಸಿಲ್ವರ್ ಸ್ಟಾರ್ಸ್ ಅಧ್ಯಕ್ಷ ಆದಿಶ್ ವಾಲಿ ಅವರ ನೇತೃತ್ವದಲ್ಲಿ ವೃತ್ತವನ್ನು ಶುಚಿಗೊಳಿಸಿ ವೃತ್ತದ ಸುತ್ತ ಸಸಿಗಳನ್ನು ನೆಟ್ಟು ಬಿದಿರಿ ವೃತ್ತಕ್ಕೆ ಜೀವ ಕಳೆ ತುಂಬಲು ಹೊರಟಿದ್ದಾರೆ. ರೋಟರಿ ಸಿಲ್ವರ್ ಸ್ಟಾರ್ಸ್ನ ಅಧ್ಯಕ್ಷ ಆದಿಶ್ ವಾಲಿ ಮಾತನಾಡಿ, ಮಹಾನಗರ ಪಾಲಿಕೆಯ ಒಡಂಬಡಿಕೆಯೊಂದಿಗೆ ನಾವು ಬಿದಿರಿ ವೃತ್ತದಿಂದ ಹತ್ತಿರದ ಫ್ಲೈಓವರ್ವರೆಗಿನ ರಸ್ತೆಯನ್ನು ಸುಂದರೀಕರಣಗೊಳಿಸಲು ಒಂದು ಮಾಡೆಲ್ ತಯಾರಿಸಿದ್ದೇವೆ. ಈ ಕಾರ್ಯವನ್ನು 3 ಹಂತಗಳಲ್ಲಿ ವಿಂಗಡಿಸಲಾಗಿದ್ದು, ಮೊದಲ ಹಂತದಲ್ಲಿ ವೃತ್ತದ ಸುತ್ತ ಸಸಿ ನೆಟ್ಟಿದ್ದೇವೆ. 2ನೇ ಹಂತದಲ್ಲಿ ವೃತ್ತಕ್ಕೆ ಬಣ್ಣ ಹಚ್ಚುವ ಕೆಲಸ ಮಾಡುತ್ತೇವೆ. ಇನ್ನು 3ನೇ ಹಂತದಲ್ಲಿ ಫ್ಲೈಓವರ್ ಕೆಳಗಡೆ ಬಿದಿರಿ ಕಲೆ ಹಾಗೂ ಜಿಲ್ಲೆಯ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳ ಪೇಂಟಿಂಗ್ ಮಾಡಿಸುವ ಮೂಲಕ ಅಂತಾರಾಜ್ಯದಿಂದ ಆಗಮಿಸುವ ಜನರಿಗೆ ಜಿಲ್ಲೆಯ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಆದಿಶ್ ವಾಲಿ, ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರಿನ ಅಧ್ಯಕ್ಷ. ಇವತ್ತಿನ ದಿನ ನಾವು ನಮ್ಮ ಬಿದಿರಿ ಚೌಕ್ ಏನಿದೆ, ಹೈದರಾಬಾದಿಂದ ಬೀದರ್ ಬರುವ ರಸ್ತೆಯಲ್ಲಿ ಬಿದಿರಿ ಸರ್ಕಲಿಂದ ಅಂಡರ್ಪಾಸ್ವರೆಗೆ ನಾವು ಇದು ಏನು ಬಿದಿರಿ ಡ್ರೈವ್ ಏನಿದೆ ರಸ್ತೆ, ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. CMC ಅಧ್ಯಕ್ಷ ಅವರು ಗೌಸ್ ಅವರು ಇದನ್ನು ಅರ್ಪಣೆ ಕೊಟ್ಟಿದ್ದಾರೆ. ಹಾಗೂ DC ಮೇಡಮ್ ಅವರು ಸಹ ಇದರ ನಮ್ಮ ರಿಕ್ವೆಸ್ಟ್ಗೆ ಏನಂತಾರೆ ಅರ್ಪಣೆ ಪರ್ಮಿಷನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಡಿಸ್ಟ್ರಿಕ್ಟ್ 3160ದ ಡಿಸ್ಟ್ರಿಕ್ಟ್ ಗವರ್ನರ್ ಎಂ ಕೆ ರವೀಂದ್ರ ಸರ್ ಹಾಗೂ ವೇದಾ ಮೇಡಮ್ ಫಸ್ಟ್ ಲೇಡಿ ಮತ್ತು ಎ ಜಿ ಹರ್ಷಿಟಿ ಪಾಟೀಲ್ ಸರ್ ಮತ್ತು ರವಿಕೃಷ್ಣ ಮೂರ್ತಿ ಸರ್ ನಮ್ಮ ಡಿಸ್ಟ್ರಿಕ್ಟ್ ಆರ್ಗನೈಸೇಷನ್ ಸೆಕ್ರೆಟರಿ ಹಾಗೂ ನಮ್ಮ ರೋಟರಿ ಕ್ಲಬ್ಬಿನ ಬೀದರ್ ಸಿಲ್ವರ್ ಸ್ಟಾರ್ನ ಎಲ್ಲ ಸದಸ್ಯರು ಇವತ್ತಿನ ದಿನ ನಾವು ಇಲ್ಲಿ ಬಂದು ನಾವು ನಮ್ಮ ಈ ಬ್ಯೂಟಿಫಿಕೇಷನ್ ಆಫ್ ಬಿದಿರಿ ಸರ್ಕಲ್ ಅಂತ ಈ ಪ್ರಾಜೆಕ್ಟಿನ ಉದ್ಘಾಟನೆ ಮಾಡೋಕ್ಕೆ ನಾವು ಪ್ಲಾಂಟೇಷನ್ ಡ್ರೈವ್ ಸಸಿ ನೆಟ್ಟಿ ಪ್ರಾರಂಭ ಮಾಡೋಕ್ಕಂತ ನಾವು ಈ ಯೋಜನೆ ಮಾಡಿದ್ದೀವಿ. ಹಾಗೂ ನಮ್ಮ ಪ್ರಾಜೆಕ್ಟು ನಾವು 3 ಹಂತದಲ್ಲಿ ಮಾಡಬೇಕಂತಿದ್ದೀವಿ. ಈಗ ಮೊದಲನೇ ಫೇಸಾಗಿ ನಾವು ಪ್ಲಾಂಟೇಷನನ್ನು ಮಾಡಿ ಸಸಿ ನೆಟ್ಟಿದ್ದೀವಿ. 2ನೇ ಫೇಸಲ್ಲಿ ನಮ್ಮ ಸರ್ಕಲ್ ಏನಿದೆ ಸ್ವಲ್ಪ ಅದಕ್ಕೆ ರೀಪೇಂಟ್ ಮಾಡಬೇಕು, ಹೈಲೈಟ್ ಮಾಡಬೇಕು. ಹಾಗೆ ಅಂಡರ್ಪಾಸಲ್ಲಿಯೂ ಸಹ ನಮ್ಮ ಬೀದರಿನ ಇತಿಹಾಸ ಮತ್ತು ನಮ್ಮ ಬಿದಿರಿ ಕಲೆ ಅದ್ರ ಬಗ್ಗೆ ಸ್ವಲ್ಪ ಕಲೆ ಚಿತ್ರ ಎಲ್ಲ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಬೇಕಂತ ನಾವು ಬಯಸುತ್ತಿದ್ದೇವೆ. ಹಾಗೂ ಮತ್ತು 3ನೇ ಹಂತದಲ್ಲಿ ಸ್ವಲ್ಪ ಎಲ್ಲ ಫುಲ್ ಇದು ಡ್ರೈವು ಪ್ಲಾಂಟೇಷನ್ ಎಲ್ಲ ಮಾಡಿ ನಮ್ಮ ಕಡೆಯಿಂದ ಬೀದರಿಗೆ ಮುಖ್ಯವಾಗಿ ವೆಲ್ಕಮಿಂಗ್ ಮತ್ತು ಸುಸ್ವಾಗತ ಆಗುತ್ತೆ. ಎಲ್ಲ ಯಾರು ಹೈದರಾಬಾದಿಂದ ಬೇರೆ ರಾಜ್ಯಗಳಿಂದ ಬರ್ತಾರೆ ಅವರಿಗೆ ನಮ್ಮ ರೋಟರಿ ವತಿಯಿಂದ ದೊಡ್ಡ ಸುಸ್ವಾಗತ ಆಗುತ್ತೆ ಹಾಗೂ ವೆಲ್ಕಮ್ ಆಗುತ್ತೆ ಅಂತ ಇದನ್ನು ನಾವು ಪ್ರಾಜೆಕ್ಟ್ ಯೋಚನೆ ಮಾಡಿದ್ದೀವಿ. ಥ್ಯಾಂಕ್ ಯು. ಎಸ್ಟಿಮೇಟಿಂಗ್ ಕಾಸ್ಟ್ಲ ನಾವು ನಮ್ಮ ರೋಟರಿ ಕ್ಲಬ್ ಬೇಸ್ಡ್ರಿಂದ ನಾವು ಸ್ಪಾನ್ಸರ್ ಮಾಡ್ತೀವಿ. ಅದನ್ನು ಮುಂದೆ ಹೇಳ್ತೀವಿ ಆರಾಮಾಗಿ. ಫೈನಲ್ ಫೇಸಲ್ಲಿ ಎಷ್ಟು ನಮ್ಮ ಎಕ್ಸ್ಪೆಂಡಿಚರ್ ಎಲ್ಲ ಆಯಿತು ಅದನ್ನು ಫೈನಲ್ ಅಂತಲ್ಲಿ ಹೇಳ್ತೀವಿ. ಓಕೆ, ಸೆಕ್ರೆಟರಿ ಮಾತಾಡ್ತಾರೆ. ಕಮಲ್ನಗರ್ ತಾಲೂಕಿನ ಕಾಳ್ಗಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಗುಂಡಿಗಳಿಂದಾಗಿ ಗ್ರಾಮಸ್ಥರು ಸವಾರರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಕಾಳ್ಗಪುರಿಗೆ ಹೋಗುವ ರಸ್ತೆ ಕಳೆದ ಹಲವು ವರ್ಷಗಳಿಂದ ಹಾಳಾಗಿ ಹೋಗಿದ್ದು, ಗ್ರಾಮಸ್ಥರು ಸವಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ರಸ್ತೆ ಮಧ್ಯದಲ್ಲೆಲ್ಲ ಗುಂಡಿಗಳು ಬಿದ್ದಿದ್ದು, ಅನೇಕ ಬಾರಿ ಸವಾರರು ಅಪಘಾತಕ್ಕೀಡಾಗಿ ಗಾಯವಾಗಿರುವ ಘಟನೆಗಳು ನಡೆದಿವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ಯುವಕ ಆನಂದ್ ಬಿರದಾರ್ ಹಾಗೂ ಗ್ರಾಮಸ್ಥರು ತಿಳಿಸಿದ್ದಾರೆ.
ಔರಾದ್ ಕ್ಷೇತ್ರದ ಶಾಸಕರಾದ ಪ್ರಭು ಚೌಹಾಣ್ ಅವರಿಗಂತೂ ಕ್ಷೇತ್ರದ ಜನರ ಬಗ್ಗೆ ಕಾಳಜಿಯೇ ಇಲ್ಲ. ಜನರ ಸಮಸ್ಯೆಗೆ ಸ್ಪಂದಿಸಿ ರಸ್ತೆ ಸುಧಾರಣೆ ಮಾಡಿಸ್ತಾರೆ ಅಂತ ನಂಬಿದ್ದೇವೆ. ಆದರೆ ಕಳೆದ 15 ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಳಾಗಿ ಹೋಗಿದೆ. ಇದುವರೆಗೂ ಕೂಡ ಯಾವುದೇ ರೀತಿ ಸಮಸ್ಯೆಗೆ ಪರಿಹಾರ ನೀಡುವ ಕ್ರಮ ಕೈಗೊಂಡಿಲ್ಲ ಎಂದು ದೂರು ನೀಡಿದ್ದಾರೆ. ಬಹಳಷ್ಟು ದಿನಗಳ ಹಿಂದೆ ಇದು ರಸ್ತೆ ಆಗಿರುವುದು. ಈ ರಸ್ತೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿ ಹೋಗುವ ಬರುವ ಎಲ್ಲ ಸಣ್ಣ ಮಕ್ಕಳೇ ಆಗಲಿ, ದೊಡ್ಡವರಾಗಲಿ, ಸೀನಿಯರ್ ಸಿಟಿಜನ್ ಆಗಲಿ ಬಹಳಷ್ಟು ಅವರು ತೊಂದರೆಯಿಂದ ಕಾಡ್ತಾ ಇದ್ದಾರೆ. ಅವರಿಗೂ ನಮ್ಮ ಸರ್ಕಾರ ವತಿಯಿಂದ ಮತ್ತು ನಮ್ಮ ಶಾಸಕರಾದಂಥ ಪ್ರಭು ಚೌಹಾಣ್ ರವರ ವತಿಯಿಂದ ಈ ರಸ್ತೆಯನ್ನು ಮಾಡಿಕೊಡಬೇಕೆಂದು ಬಹಳಷ್ಟು ನಮ್ಮ ಊರಿ ವತಿಯಿಂದ ಶಾಸಕರಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮಕ್ಕಳ ಭವಿಷ್ಯದ ಜೊತೆ ಆಟವಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಪ್ರತಿಯೊಬ್ಬ 10ನೇ ತರಗತಿಯ ವಿದ್ಯಾರ್ಥಿಯ ಪರೀಕ್ಷೆ ಶುಲ್ಕ ಕಟ್ಟಲು ಹೋದಾಗ ಶುಲ್ಕ ಕಟ್ಟಿಸಿಕೊಳ್ಳದೆ ಅನುಚಿತ ವರ್ತನೆ ತೋರಿ ನಾನು ಪರೀಕ್ಷೆ ಶುಲ್ಕ ಕಟ್ಟಿಸಿಕೊಳ್ಳಲಾಗುವುದಿಲ್ಲ, ನೀನು ಹೊರಗಡೆ ಕಟ್ಟಿಸಿಕೊ ಎಂದು ಉಡಾಫಿ ಉತ್ತರ ನೀಡಿದ್ದು, ಅಲ್ಲದೆ ಬಾಲಕನ ತಂದೆಗೆ ಕುತ್ತಿಗೆ ಹಿಡಿದು ಆಚೆ ತಳ್ಳಿದ್ದಾರೆ ಎಂದು ಖುದ್ದು ಪರೀಕ್ಷೆ ಶುಲ್ಕ ಕಟ್ಟಲು ಹೋದ ಬಾಲಕನ ಕಿಟ್ಟ ಗ್ರಾಮದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನ ವಿರುದ್ಧ ಆರೋಪ ಮಾಡಿ ಮುಖ್ಯ ಶಿಕ್ಷಕನ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನು ನೀಡಿದ್ದಾನೆ. ಅಲ್ಲದೆ ಕಳೆದ ವರ್ಷ ಇನ್ನೋರ್ವ ವಿದ್ಯಾರ್ಥಿಯ ಬಳಿ ಪರೀಕ್ಷೆ ಶುಲ್ಕ ಕಟ್ಟುತ್ತೇನೆಂದು ₹1000 ತೆಗೆದುಕೊಂಡು ಆ ವಿದ್ಯಾರ್ಥಿಯ ಪರೀಕ್ಷೆ ಶುಲ್ಕ ಕಟ್ಟದೆ ವಿದ್ಯಾರ್ಥಿಯ ಭವಿಷ್ಯದ ಜೊತೆ ಆಟವಾಡಿದ್ದಾರೆ. 1 ವರ್ಷಗಳ ಕಾಲ ನನ್ನ ಶೈಕ್ಷಣಿಕ ಜೀವನ ಹಾಳಾಗಿದೆ ಎಂದು ಮೋಸಗೊಳಗಾದ ವಿದ್ಯಾರ್ಥಿಯೊಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಿಟ್ಟ ಗ್ರಾಮದ ಮುಖ್ಯ ಶಿಕ್ಷಕರ ವಿರುದ್ಧ ದೂರನ್ನು ನೀಡಿದ್ದಾರೆ. ಈ ಕುರಿತು ಮಾಧ್ಯಮದ ಜೊತೆ ಮಾತನಾಡಿದ ಬಸವಕಲ್ಯಾಣ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಅವರು, ಇಂತಹ ಮುಖ್ಯ ಶಿಕ್ಷಕರ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮಕ್ಕಳ ಭವಿಷ್ಯದ ಜೊತೆ ಆಟವಾಡುತ್ತಿರುವ ಮುಖ್ಯ ಶಿಕ್ಷಕರ ವಿರುದ್ಧ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಅದಕ್ಕೆ ಇವನು ಫೀಸ್ ₹1000 ತೊಗೊಂಡು ಇವನಿಗೆ ಹಾಲ್ ಟಿಕೆಟ್ ಕೊಡ್ತೇವೆ ಅಂತೇಳಿ ₹1000 ತೊಗೊಂಡ್ರಿಂದ ಅಂತಂದ್ರೆ ಇವನಿಗೆ ಹಾಲ್ ಟಿಕೆಟ್ ಭೀ ಕೊಟ್ಟಿಲ್ಲ, ಏನು ಭೀ ಇಲ್ಲ. ಅದರ ನಂತರ ಏನಂತಂದ್ರೆ 2ನೇ ಎಕ್ಸಾಮ್ ಕೂಡಟ್ಟಿ ಅಂತಂದರು, ಅದಕ್ಕೆ ಭೀ ಕೂಡ ಕೊಟ್ಟಿಲ್ಲ, ಅದು ಭೀ ಆಗಿಲ್ಲ. ಈಗ ಕೇಳಕ್ಕೆ ಹೋದ್ರೆ ಏನಂತಂದ್ರೆ ಎಕ್ಸಾಮ್ ಫೀಸ್ ಹೆಂಗಾರಿ ಸರ್, ಅದು ಪರೀಕ್ಷೆ ನಮ್ದು ಇದು ಮಾಡಿರಿ ಅಂತಂದ್ರೆ ಇವನಿಗೆ ಏನಂತಾರೆ ನಿನ್ನೆ TC ಒಯ್ಯಿ ಅರ್ಜಿ ಬರ್ಕೊಡು ಅಂತಾರೆ. ಅದೇ ರೀತಿ ನಮ್ಮ ಹುಡುಗಂದು ಏನದ ಅಂತಂದ್ರೆ ಈಗ ನಾವು ಪರೀಕ್ಷೆ ಫೀಸ್ ಕಟ್ಲಕ್ಕೆ ಹೋದ್ರೆ ಈಗ ಇಲ್ಲಿ ಕಟ್ಲಕ್ಕೆ ಬರೋಲ್ಲ, ನೀ ಆನ್ಲೈನ್ದಾಗ ಎಲ್ಲಿ ಭೀ ಕಟ್ಟು, ಎಲ್ಲಿ ಭೀ ಮಾಡು, ನನ್ನ ಬಲ್ಲಿ ಬರಬೇಡ ಅಂತಂದರು. ಅದರ ಕಡೆ ನಾವು ಬರಬೇಡ ಅಂತಂದ್ರೆ ನೀ ರೈಟ್ ಹ್ಯಾಂಡ್ ಒಂದು ಬರ್ಕೊಡು ನನಗೆ ಲೆಟ್ರ್ ಬರ್ಕೊಟ್ರೆ ನಾ ಎಲ್ಲಿ ಹೋಗೋದ ಅಲ್ಲಿ ಹೋಯ್ತಾ ಅಂದ ನಾ ಬಂದಿನ ಕಲ ರೈಟಿಂಗ್ ಬರ್ಕೊಟ್ಟಿಲ್ಲ ಬರ್ಕೊಡಲ್ಲ. ಹೋಗಿ ಏನು ಮಾಡತ್ತ ಅಂತೇಳಿ ಕುತ್ತಿಗೆ ಕೈ ಹಾಕಿ ನೀವು ಕೊಟ್ಟನವ ನನಗೆ ಕುತ್ತಿಗೆ ಕೈ ಹಾಕಿ ನೀವು ಕೊಟ್ರ ಕೊಟ್ಟನ. ಈಗ ನಿಮಗೆ ಕೈ ಮಾಡ್ಯಾರ ಅವರು? ನನ್ನ ಮೇಲೆ ಕೈ ಮಾಡಿ ಕುತ್ತಿಗೆ ಕೈ ಹಾಕಿ ನೀವು ಕೊಟ್ಟನವ. ಹೌದು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ 2025 ಹಾಗೂ 28ನೇ ಅವಧಿಯ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಕಡೆ ದಿನವಾದ ಅಕ್ಟೋಬರ್ 27ರಂದು ಯಾವುದೇ ಸ್ಥಾನಕ್ಕೆ ಯಾವುದೇ ನಾಮಪತ್ರಗಳು ಸಲ್ಲಿಕೆಯಾಗಿರುವುದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನಿಯಮಾನುಸಾರ ಚುನಾವಣೆ ಅಧಿಸೂಚನೆ ಹೊರಡಿಸುವ ಮೂಲಕ ಚುನಾಯಿತ ಕಾರ್ಯಕಾರಿ ಸಮಿತಿಯನ್ನ ನೆಲೆಗೊಳಿಸುವ ಪ್ರಕ್ರಿಯೆ ನಡೆಯಲಿದೆ ಎಂದು ಸಂಘದ ಜಿಲ್ಲಾ ಚುನಾವಣಾಧಿಕಾರಿ ಶಶಿಕಾಂತ್ ಎಸ್ ಶೆಂಬಳ್ಳಿ ಅವರು ತಿಳಿಸಿದ್ದಾರೆ. ಚುನಾವಣೆ ವಿಚಾರವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಘದ ಅರ್ಹ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಜಿಲ್ಲಾ ಘಟಕದ ಆಯ್ಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಎನ್ ರವಿಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನ ಸೇರಿದಂತೆ ಒಟ್ಟು 25 ಹುದ್ದೆಗಳ ಚುನಾವಣೆಗೆ ಅಕ್ಟೋಬರ್ 13ರಂದು ಅಧಿಸೂಚನೆ ಹೊರಡಿಸಲಾಗಿತ್ತು. ಅಕ್ಟೋಬರ್ 19ರಿಂದ ಅಕ್ಟೋಬರ್ 27ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೂಡ ನೀಡಲಾಗಿತ್ತು. ಆದರೆ ಯಾವುದೇ ರೀತಿಯ ಹುದ್ದೆಗೂ ನಾಮಪತ್ರ ಸಲ್ಲಿಕೆಯಾಗಿಲ್ಲ. ಚುನಾವಣಾ ಕಣದಲ್ಲಿ ಯಾರೂ ಇಲ್ಲ ಎಂದು ಹೇಳಿದ್ದಾರೆ. ಇಡೀ ಚುನಾವಣಾ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕ, ನಿಷ್ಪಕ್ಷಪಾತ ಹಾಗೂ ಕಾನೂನುಬದ್ಧವಾಗಿ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ 2025-28ನೇ ಅವಧಿಯ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕಡೆ ದಿನವಾದ 27/10/2025ಕ್ಕೆ ಯಾವುದೇ ಸ್ಥಾನಕ್ಕೆ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಿರುವುದಿಲ್ಲ. ಸಂಘದ ಅರ್ಹ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಜಿಲ್ಲಾ ಘಟಕದ ಆಯ್ಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕಕ್ಕೆ ಚುನಾವಣಾ ಪ್ರಕ್ರಿಯೆ ಹೊರತಾದ ಯಾವುದೇ ವ್ಯವಸ್ಥೆಯಡಿ ಅಧ್ಯಕ್ಷ ಸ್ಥಾನವನ್ನು ಒಳಗೊಂಡಂತೆ ಇತರೆ ಯಾವುದೇ ಪದಾಧಿಕಾರಿಗಳ ಸ್ಥಾನಕ್ಕೆ ಯಾರನ್ನೂ ನಾಮನಿರ್ದೇಶನ ಅಥವಾ ನೇರ ನೇಮಕಾತಿ ನಡೆದಿರುವುದಿಲ್ಲ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ಪ್ರಜಾಪ್ರಭುತ್ವದ ಜೀವಾಳ. ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಹಬ್ಬ ಎಂದೇ ವ್ಯಾಖ್ಯಾನಿಸಲಾಗುತ್ತದೆ. ಇಂಥ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಗೊಳಿಸುವಲ್ಲಿ ಕಾರ್ಯನಿರತ ಪತ್ರಕರ್ತರ ಸಹಭಾಗಿತ್ವ ಮತ್ತು ಬೆಂಬಲ ಅಗತ್ಯ.
ಚುನಾವಣಾ ನಿಯಮಗಳಿಗೆ ಅನುಗುಣವಾಗಿ ಚುನಾವಣೆ ನಡೆಸಲು ಚುನಾವಣಾ ಸಮಿತಿ ಬದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಿಯಮಾನುಸಾರ ಚುನಾವಣೆ ಅಧಿಸೂಚನೆ ಹೊರಡಿಸುವ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕವು ಚುನಾಯಿತ ಕಾರ್ಯಕಾರಿ ಸಮಿತಿಯನ್ನು ನೆಲೆಗೊಳಿಸುವ ಪ್ರಕ್ರಿಯೆ ನಡೆಯಲಿದೆ. ರಾಜ್ಯ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಂದುವರೆದಿದೆ. ದಿನಾಂಕ 28/10/2025. ಸ್ಥಳ ಬೀದರ್. ಪ್ರಕಟಣೆ ಎನ್ ರವಿಕುಮಾರ್, ಮುಖ್ಯ ಚುನಾವಣಾಧಿಕಾರಿಗಳು, KUWJ, ಬೆಂಗಳೂರು. ದೇಶದ ಮೊದಲ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಬಸವ ಕಲ್ಯಾಣದಲ್ಲಿ ಬಿಜೆಪಿ ವತಿಯಿಂದ ಏಕತಾ ನಡಿಗೆ ಕಾರ್ಯಕ್ರಮವನ್ನು ಅಕ್ಟೋಬರ್ 31ರಂದು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಅಡವಿಸ್ವಾಮಿ ಹಾಗೂ ವಿಠ್ಠಲ್ ಯತ್ನಾಟಿ ಅವರ ನೇತೃತ್ವದಲ್ಲಿ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು. ಈ ವೇಳೆ ನಗರ ಯುವ ಮೋರ್ಚಾ ಅಧ್ಯಕ್ಷ ಶಿವಕುಮಾರ್ ಅಗ್ರೆ, ಗ್ರಾಮೀಣ ಮಂಡಲ ಅಧ್ಯಕ್ಷ ನಾಗೇಶ್ ಮೇತ್ರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಾಯಕರವರು ಕಲ್ಯಾಣ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ ಗೋಟಾ ಗ್ರಾಮದಲ್ಲಿ ಈ ಏಕತಾ ನಡಿಗೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕವನ್ನು ನಿಜಾಂ ಶಾಹಿಯಿಂದ ಮುಕ್ತಗೊಳಿಸಿದ ಸರ್ದಾರ್ ಪಟೇಲ್ ಅವರ ತ್ಯಾಗ ಹಾಗೂ ದೃಢ ನಿಶ್ಚಯವನ್ನು ಸ್ಮರಿಸಲು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಗೋಟಾ ಗ್ರಾಮದಲ್ಲಿರುವ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಅಲ್ಲಿಂದ ಕಾಲ್ನಡಿಗೆಯ ಮೂಲಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಯವರೆಗೆ ಪಾದಯಾತ್ರೆ ನಡೆಯಲಿದೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡಿಗೆಯೂ ಸಾಗಲಿದ್ದು ಸುಮಾರು 3,000ಕ್ಕೂ ಹೆಚ್ಚು ದೇಶಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಕಂಡುಬಂದಿದೆ. ಇನ್ನು ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಘಟಕರು ಎಲ್ಲರಲ್ಲಿ ಮನವಿಯನ್ನ ಮಾಡಿದ್ದಾರೆ. ನೇತೃತ್ವದಲ್ಲಿ ನಡೆಯಲಿರುವ ಈ ಒಂದು ಏಕತಾ ನಡಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮ ದಿನಾಚರಣೆ ಪ್ರಯುಕ್ತ ನಡೀತಾ ಇದೆ. ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಂದರೆ ಉಕ್ಕಿನ ಮನುಷ್ಯ ಅಂತಲೇ ಅವರಿಗೆ ಜನರು ಕೊಟ್ಟಿರ್ತಕ್ಕಂಥ ಬಿರುದು. ಯಾತಕ್ಕಾಗಿ ಉಕ್ಕಿನ ಮನುಷ್ಯ ಅಂತಂದರೆ ಸ್ವತಂತ್ರ 1947ರಲ್ಲಿ ಸ್ವತಂತ್ರ ಬಂದ ನಂತರ ಇಡೀ ದೇಶದಲ್ಲಿ 500ಕ್ಕೂ ಹೆಚ್ಚು ಸಂಸ್ಥಾನಗಳು ಸ್ವತಂತ್ರವಾಗಿರ್ತವೆ. ಭಾರತದೊಳಗೆ ವಿಲೀನ ಆಗಲಿಕ್ಕೆ ಹೋಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ 500ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಭಾರತವನ್ನು ಏಕತೆಯ ಒಂದು ರಾಷ್ಟ್ರವನ್ನಾಗಿ ಮಾಡಿದ ಖ್ಯಾತಿಯನ್ನು ಹೊಂದಿರತಕ್ಕಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅದಕ್ಕೋಸ್ಕರ ಅವರಿಗೆ ಉಕ್ಕಿನ ಮನುಷ್ಯ ಅಂತಲೇ ಜನರು ಪ್ರೀತಿಯಿಂದ ಕರೀತಾರೆ. ವಿಶೇಷವಾಗಿ ನಮ್ಮ ಭಾಗಕ್ಕೆ ಬಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ನಾವು ಯಾವತ್ತಿಗೂ ಕೂಡ ಸ್ಮರಿಸಿಕೊಳ್ಳಲೇಬೇಕು. ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಯಾವತ್ತಿಗೂ ಕೂಡ ಸ್ಮರಿಸಿಕೊಳ್ಳಲೇಬೇಕಾಗುತ್ತೆ. ಯಾಕಂತಂದರೆ ಅಂದಿನ ಹೈದರಾಬಾದ್ ಸಂಸ್ಥಾನ ಏನಿದೆ, ಆ ಹೈದರಾಬಾದ್ ಸಂಸ್ಥಾನ ಅಂದರೆ ಮರಾಠವಾಡದ 6 ಜಿಲ್ಲೆಗಳು, ತೆಲಂಗಾಣದ 6 ಜಿಲ್ಲೆಗಳು, ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ 5 ಜಿಲ್ಲೆಗಳು ಸೇರಿರ್ತಕ್ಕಂಥ ಈ ಭಾಗವನ್ನು ಹೈದರಾಬಾದ್ ಸಂಸ್ಥಾನ ಅಂತ ಒಂದು ಕರಿತಾ ಇದ್ರು. ಈ ಒಂದು ಹೈದರಾಬಾದ್ ಸಂಸ್ಥಾನವನ್ನು 1947ರ ಸ್ವತಂತ್ರ ಬಂದ ನಂತರ ಹೈದರಾಬಾದಿನ ನಿಜಾಮ ಉಸ್ಮಾನ್ ಅಲಿ ಖಾನ್ ಇದ್ದಾರಲ್ಲ, ಅವರು ಈ ಒಂದು ಸಂಸ್ಥಾನವನ್ನು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡಿರ್ತಾರೆ. ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡು ಈ ಭಾಗದಲ್ಲಿ ಒಂದು ಆಡಳಿತವನ್ನು ನಡೆಸಿ ಈ ಭಾಗದ ಜನರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕೊಡುವ ಒಬ್ಬ ನಿಜಾಮ ಆಡಳಿತಾಧಿಕಾರಿಯನ್ನು ಮಾಡಿರ್ತಾರೆ. ಅಂಥ ಒಂದು ಹೈದರಾಬಾದ್ ಸಂಸ್ಥಾನವನ್ನು ಭಾರತದೊಳಗೆ ವಿಲೀನ ಮಾಡೋದಕ್ಕೋಸ್ಕರ ಏನು ಶ್ರಮ ಪಟ್ಟರಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಈ ಭಾಗಕ್ಕೆ ಸ್ವತಂತ್ರವನ್ನು ತಂದುಕೊಟ್ರಲ್ಲ, ಅದಕ್ಕೋಸ್ಕರ ಈ ಭಾಗದ ಜನರು ಅವರನ್ನು ಯಾವತ್ತಿಗೂ ಕೂಡ ಸ್ಮರಿಸಲೇಬೇಕಾಗುತ್ತೆ. ಅವತ್ತೇನಾದರೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಭಾಗದ ಮುಕ್ತಿಗಾಗಿ ಏನಾದರೂ ಯೋಚನೆ ಮಾಡದೇ ಇದ್ದರೆ, ಅವರೇನಾದರೂ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳದೇ ಇದ್ದರೆ ಇವತ್ತಿನ ದಿವಸ ಈ ಭಾಗ ಪಾಕಿಸ್ತಾನದಲ್ಲಿ ಇರ್ತಾ ಇತ್ತು, ಪಾಕಿಸ್ತಾನದ ಆಡಳಿತದಲ್ಲಿ ಇರ್ತಾ ಇತ್ತು. ಆಗಲೇ ಘೋಷಣೆ ಕೂಡ ಮಾಡಿದ್ರು 1900. ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ಮೊಂಥಾ ಚಂಡಮಾರುತದ ಪ್ರಭಾವದಿಂದ ಬೀದರ್ ಜಿಲ್ಲೆಯಲ್ಲಿ ಮಂಗಳವಾರ ರಾತ್ರಿಯಿಂದ ಧಾರಾಕಾರ ಮಳೆ ಸುರಿಯುತ್ತಿದೆ. ಮೊಂಥಾ ಚಂಡಮಾರುತವು ಆಂಧ್ರಪ್ರದೇಶ ಮತ್ತು ಒಡಿಶಾ ರಾಜ್ಯಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದೆ. ಬೀದರ್ ಜಿಲ್ಲೆಯು ತೆಲಂಗಾಣ ರಾಜ್ಯದ ಗಡಿ ಜಿಲ್ಲೆಯಾಗಿದ್ದು, ಚಂಡಮಾರುತ ಜಿಲ್ಲೆಯಲ್ಲೂ ಹವಾಮಾನ ಬದಲಾವಣೆಗೆ ಕಾರಣವಾಗಿದೆ. ಮಂಗಳವಾರ ಇಡೀ ದಿನ ಮೋಡ ಕವಿದ ವಾತಾವರಣವಿದ್ದು ಆಗಾಗ್ಗೆ ಮಳೆ ಸುರಿಯುತ್ತಿತ್ತು. ಇನ್ನು ಜಿಲ್ಲೆಯಾದ್ಯಂತ ಕಳೆದ ರಾತ್ರಿಯಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಬುಧವಾರವೂ ಕೂಡ ಮುಂದುವರೆದಿದೆ. ಇನ್ನು ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಂಗಾರು ಮಳೆಯ ಅಬ್ಬರಕ್ಕೆ ಉದ್ದು, ಹೆಸರು, ತೊಗರಿ, ಸೋಯಾ ಬೆಳೆ ಕಳೆದುಕೊಂಡಿದ್ದ ರೈತರು ಇದೀಗ ಹಿಂಗಾರು ಮಳೆ ಕಾರಣ ಇದೀಗ ಬಿತ್ತಿರುವ ಕಡಲೆ, ಜೋಳ, ಕುಸುಬಿ ಮತ್ತು ಫಸಲಿಗೆ ಬಂದಿರುವ ಹತ್ತಿ ಬೆಳೆಯೂ ನಾಶವಾಗುವ ಬಗ್ಗೆ ಆತಂಕಕ್ಕೀಡಾಗಿದ್ದಾರೆ. ಮೊಂಥಾ ಚಂಡಮಾರುತದ ಪ್ರಭಾವ ಜಿಲ್ಲೆಯಾದ್ಯಂತ ಅಕ್ಟೋಬರ್ 31ರವರೆಗೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ
ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಬಸವ ಕಲ್ಯಾಣ ಸಮಸ್ತ ನಾಗರಿಕರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕಳೆದ 2022ರಿಂದ ಇಲ್ಲಿಯವರೆಗೆ ಸುಮಾರು 3.5 ವರ್ಷಗಳಿಂದ ನಗರದ ಪವಿತ್ರ ಹಾಗೂ ಪುಣ್ಯಸ್ಥಳ ಜೊತೆಗೆ ಬಸವಣ್ಣನವರ ಸಾಮಾಜಿಕ ನ್ಯಾಯ ನೀಡುವ ಐತಿಹಾಸಿಕ ಪರಶುಕಟ್ಟೆಯ ಕಟ್ಟೆಯ ಪಕ್ಕದಲ್ಲಿ ಈ ಮೊದಲು ಗಣೇಶ್ ಮಂದಿರ ಮತ್ತು ಮಹಾದೇವ ಮಂದಿರ ಇದ್ದದನ್ನು ಅಭಿವೃದ್ಧಿಯ ನೆಪದಲ್ಲಿ ತೆರವುಗೊಳಿಸಿ ಅಲ್ಲಿರುವ ಮೂರ್ತಿಗಳನ್ನು ಸ್ಥಳಾಂತರಿಸುವುದಕ್ಕೆ ಖಂಡಿಸಿ ನಗರದ ಯಾವುದಾದರೂ ಪ್ರದೇಶದಲ್ಲಿ ಸರ್ಕಾರವೇ ಸ್ಥಳಾವಕಾಶ ಮಾಡಿ ಗಣೇಶ ಮಂದಿರ ಮತ್ತು ಮಹಾದೇವ ಮಂದಿರ ಅನುದಾನ ನೀಡಿ ಪುನರ್ ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸಬೇಕಾಗಿ ಹಲವು ಸಲ ಬೇಡಿಕೆ ಇಟ್ಟು ಮಾನ್ಯ ಮುಖ್ಯ ಅಧಿಕಾರಿಗಳು, ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರು ಅವರಿಗೂ ಕೂಡ ಹಾಗೂ ನಮ್ಮ BKDV ಆಯುಕ್ತರಿಗೂ ಮನವಿ ಸಲ್ಲಿಸಲಾಗಿದೆ. ಇದರ ಪ್ರತ್ಯುತ್ತರವಾಗಿ ಈ ಮನವಿಗೆ ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರಿನವರು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಆದೇಶಿಸಿದರೂ ಮನವಿ ಪತ್ರದ ಮೂಲಕ ವಿನಂತಿಸಿದರೂ ಇದರ ಬಗ್ಗೆ ಯಾವ ಕ್ರಮ ಜರುಗಿಸಿರುವುದಿಲ್ಲ ಹಾಗೂ ಸದರಿ ಪತ್ರದಲ್ಲಿನ ಅಂಶಗಳು ನಿಯಮಾನುಸಾರವಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡಿಲ್ಲ. ಯಾವುದೇ ನಿರ್ಣಯವೂ ಸಹ ಕೈಗೊಂಡಿಲ್ಲ. ಇದು ಯಾವ ನ್ಯಾಯ? ಈ ವಿಷಯದ ಕುರಿತು ಗಂಭೀರತೆಯನ್ನು ತೆಗೆದುಕೊಳ್ಳುವುದು ಇರುವುದೇ ವಿಪರ್ಯಾಸವಾಗಿದೆ. ಆದ್ದರಿಂದ ದಯಮಾಡಿ ಈ ವಿಷಯದ ಕುರಿತು ಸೂಕ್ತ ಕ್ರಮ ಕೈಗೊಂಡು ಬಸವ ಕಲ್ಯಾಣ ನಗರದ ನಿವಾಸಿಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವಿನಂತಿಗೆ ಸ್ಪಂದಿಸಿ ಈ ಕೂಡಲೇ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ಇಲ್ಲವಾದಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿಯ ಮಂಡಳಿಯ ಮುಂದೆ ಒಂದು ದಿನ ಸಾಂಕೇತಿಕ ಧರಣಿ ಕೂಡಲಾಗುವುದೆಂದು ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಶ್ರೀ ಶ್ರೀಶೈಲ ವಾತಡೆ, ಬಜರಂಗ ದಳ ಸಂಯೋಜಕರಾದ ರವಿ ನಾವದ್ಗೇರ್ಕರ್, ಸುರೇಶ್ ಜಮ್ಮು, ಶ್ರೀನಿವಾಸ್ ಬಿರಾದರ್, ಪ್ರಕಾಶ್ ನಿರಾಳೆ, ವಿನೋದ್ ಬಡಿಗೇರ್ಕರ್, ಸಚಿನ್ ಗರುಡ್ಕರ್ ಇತರರು ಉಪಸ್ಥಿತರಿದ್ದರು. ಇದು ಇಂದಿನ ಬೀದರ್ ಜಿಲ್ಲೆಯ ರೌಂಡ್ ಅಪ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.